ಹೆಣ ಕಾಯುವವ ಸತ್ಯ ಹರಿಶ್ಚಂದ್ರ ಇದ್ರೆ ಸುಡುಗಾಡು ಚಂದ. ಗುಡಿಯಲ್ಲಿ ಪೂಜೆ ಮಾಡುವವ ಪೂಜಾರಿ ಇದ್ರೆ ಗುಡಿ ಚಂದ. ಅರಮನೆಯಲ್ಲಿ ಹಣ ಕಾಯುವವ ಸೈನಿಕನಿದ್ದರೆ ಅರಮನೆ ಚಂದ. ಈ ನೆಪೋಲಿಯನ್ನ ಕೋಟೆಯಲ್ಲಿ ಚಂದುಳ ಚೆಲುವೆರೆದ್ರೆ ಇನ್ನೂ ಚಂದ. ಚಿನ್ನ ಕೊಟ್ಟರು ಬೇಡ ಕಣ್ಣ ಹಾಕುವವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ಘಂಟಾಘೋಷವಾಗಿ ಬಗಳುತ್ತಿದ್ದ ರಾಮ್ಯನ ಪಾಡು ನಾಯಿ ಪಾಡಾಯಿತು. ಓಹೋ, ಯಾವುದೋ ಒಂದು ಹಕ್ಕಿ ಇತ್ತ ಕಡೆಗೆ ಬರ್ತಿದೆ. ಬರ್ಲಿ ಬರ್ಲಿ, ಹಕ್ಕಿಗಳ ಜೊತೆ ಸರಸವಾಡಿ ಬಹಳ ದಿನಗಳು ಕಳೆದವು. ಓಹೋ, ಬರುತ್ತಿರುವವಳು ನನ್ನ ಪರ್ಸನಲ್ ಸೆಕ್ರೆಟರಿ ಚಾರ್ಲಿ ಮಗಳು ಮದರಂಗಿ. ಇದೇನಿದು? ಮೈ ತುಂಬಿಕೊಂಡು ಒಳ್ಳೆ ರಸಪುರಿ ಮಾವಿನ ಹಣ್ಣಿನಂತೆ ಪಳಪಳ ಹೊಳೆಯುತ್ತಿದ್ದಾಳೆ. ಇದು ನಮ್ಮ ಹಿತ್ತಲ ಗಿಡದ ಹಣ್ಣು. ರೆಂಬೆ ಕೊಂಬೆಗಳ ಮಧ್ಯ ಬೆಳೆದು ಪಕ್ವವಾದ ಇದನ್ನು ತಿನ್ನದೆ ಹಾಗೆ ಬಿಟ್ಟರೆ ಮಾಗಿ ಹೋಗುವುದು. ಈ ಹಣ್ಣನ್ನು ಇಂದು ಕುಕ್ಕಿ ಕುಕ್ಕಿ ತಿನ್ನಲು ಒಳ್ಳೆಯ ಸಮಯ. ಚಂದ್ರ ಚಕೋರಿ ನಿಲ್ಲು. ನೋಡ್ರಿ, ನನ್ನ ಹೆಸರು ಚಂದ್ರ ಚಕೋರಿ ಅಲ್ಲ, ನನ್ನ ಹೆಸರು ಮಿಸ್ ಮದರಂಗಿ. ವಾರ್ರೆ ವಾ ಮದರಂಗಿ, ಮೊದಲು ನೋಡಿದ್ದೆ ನಿನ್ನಂತ ಸುಂದರಿಯರ ಚಿತ್ರ. ಈ ಚಿತ್ರ ಬಿಡಿಸಿದ ಕಲೆಗಾರನಾರು, ಅವನಿಗೆ ತುಂಬಾ ಥ್ಯಾಂಕ್ಸ್. ಈ ಚಿತ್ರ ನನ್ನ ಬಳಿ ಸಚಿತ್ರವಾಗ್ಲೇಬೇಕು. ನೋಡ್ರಿ, ನೀವು ನಮ್ಮ ಅಪ್ಪಗ ದನಿ ಆಗಿರ್ಬೇಕು, ಆದ್ರ ನನಗಲ್ಲ. ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಅಧರ್ಮನ ಮಟ್ಟ ಹಾಕುವ ಅಸ್ತ್ರ. ಅಂದ್ರೆ ಕರ್ಮವನ್ನು ಕತ್ತರಿಸುವ ಖಡ್ಗ. ಬಡವರಿಗೆ ರಾಕ್ಷಸ, ನಿನ್ನಂತ ಹೆಣ್ಣಿಗೆ ರಸಿಕರ ರಾಜ. ಸತ್ಯ ನ್ಯಾಯ ಸೂತ್ರ ಅಂತ ಹೇಳಿ ಹೆಣ್ಣಿನ ಮಾನ ಪ್ರಾಣದ ಬಗ್ಗೆ ಅಪಾಸೆ ಮಾಡಿ ನಗ್ಬೇಡ್ರಿ. ಯಾಕ ನಿಮ್ಮ ನಾಲಿಗುತ್ತ ಬಾಳ ಹೊಡೆದಾಗೈತಿ, ಸ್ವಲ್ಪ ಮಿತಿ ಇರ್ಲಿ. ಯಾಕ ನಾವ್ ಒಬ್ಬಕ್ಕೆ ಸಿಕ್ಕಿನಂತ ಬಹಳ ಮಾತ್ರಕತ್ತಿಲ್ಲ ಇವತ್ತ. ಮರ್ಯಾದೆ ಕೊಟ್ಟು ಲೇ ಮದರಂಗಿ, ನೀನೇನು ರಾಮಾಯಣದಲ್ಲಿ ರಾವಣ ಕದ್ದು ತಂದ ಸೀತೆಯೋ, ಇಲ್ಲ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನೇ ಆಳಿದ ಕಿತ್ತೂರ ರಾಳಿ ಚೆನ್ನಮಳೆ ಅಂದ್ಕೊಂಡಿದೆಯೋ? ನೋಡು, ನಾ ಎನ್ನುವ ವೀರ ಶೂರರು ಅಳಿದು ಮಣ್ಣಾಗಿ ಹೋಗಿದ್ದಾರೆ. ಅಂತದರಲ್ಲಿ ನೀನು ಯೌವನ ತುಂಬಿಕೊಂಡಿರುವ ಹೆಣ್ಣು, ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆಯ ನಾನೆಂದು ಬಡಿಬಡಿಸಿ ಬಂದ್ರೆ ನಾನ್ ನಿನಗೆ ಮರ್ಯಾದೆ ಕೊಡ್ಬೇಕಾ? ನೋಡು ಮದರಂಗಿ, ನಿನಗೆ ಏನು ಬೇಕು ಕೇಳು, ಎಷ್ಟು ಹಣ ಬೇಕು ಕೇಳು, ನಾನು ಕೊಡುತ್ತೇನೆ. ಆದ್ರೆ ಒಂದೇ ಒಂದು ಸಲ ನಾನು ಹೇಳಿದಂತೆ ನೀ ಕೇಳು. ನೀವು ಬಾಳ ತಪ್ಪು ತಿಳ್ಕೊಂಡಿರಿ. ನೋಡ್ರಿ, ನಾವು ಬಡತನದ ಹುಟ್ಟಿವೆ ಹೊರತು ಸಿರಿತನ ಕಾಸೆ ಪಟ್ಟು ಶೀಲ ಮಾರ್ಕೊಳ್ಳಂಗಿಲ್ರಿ ನಾವು. ಅಂದ್ರೆ ಮೆತ್ತಗೆ ಮಾತನಾಡಿ ಅವಮಾನಿಸಿದ್ರೆ ನಿನಗೆ ಇಷ್ಟವಿಲ್ಲವೆಂದು ಕಾಣುತ್ತದೆ. ಮತ್ತೇನ್ ಮಾಡಕ್ಕಾಗುತ್ತೆ? ಯಾರು ಇಲ್ಲದೆ ಈ ದಟ್ಟವಾದ ಕಾಡಿನಲ್ಲಿ ಹೊತ್ತೊಯ್ದು ಅನುಭವಿಸಿ ಬಿಡುವೆ ನಿನ್ನ ಬೊಗಸೆಯಷ್ಟು ಮಾನವನ್ನು. ಬ್ಯಾಡ್ರಿಪ್ಪ, ನಿಮ್ಮ ಕೈ ಮುಗಿತೀನಿ. ನಾನೇನ ಮಾಡಕ್ ಹೋಗ್ಬಿಡ್ರಿ.
ನನ್ನೇನು ಮಾಡ್ಬೇಡ್ರಿ ಪ್ಲೀಸ್, ದಯವಿಟ್ಟು ಕ್ಷಮೆ ಇರ್ಲಿ ನಂದು. ಮಗರಂಗಿ ನನ್ನ ಕೂಸ ಎಲ್ಲಿ ಹಾಳಾಗಿ ಹೋಗಿತ್ತು ಏನೋ ಆರ್ದಾಗ ಹುಟ್ಟಿದ್ದ ಯಾಕಡೆ ಹೋಗ್ಯಾಳಂತ ನೋಡ್ರ ಊರಿನ ಜನ ಹೇಳ್ತಾರ ತಡಿ ಅವ್ನು ಎಲ್ಲಿ ಬಾಯಿ ತಕೊಂಡಿತ್ತು ಏನೋ ದೇವ್ರ ಬಲ್. ಈ ಅಡ್ಕೋತಿ ನನ್ನ ಮಗ ಈ ಕಡೆಗೆ ಬರುತ್ತಿದ್ದಾನೆ. ಮದರಂಗಿ, ಅಲ್ಲಿ ನೋಡು, ನಿಮ್ಮ ತಂದೆ ಈ ಕಡೆಗೆ ಬರುತ್ತಿದ್ದಾನೆ. ಇಲ್ಲಿ ನಡೆದ ವಿಷಯವೇನಾದರೂ ಅವನಿಗೆ ಹೇಳಿದರೆ ನಿನ್ನ ತಂದೆಯ ಪ್ರಾಣ ಯಮಲೋಕಕ್ಕೆ, ನಿನ್ನ ಶೀಲ ಕಾಮಲೋಕಕ್ಕೆ. ಅರೇ ಮಗರಾಣಿ ಇಲ್ಲದಿ ನಮ್ ಸಾವುಕಾರ ಇಲ್ಲದಾರಲ್ಲ. ನಮಸ್ಕಾರ ಇದ್ದಾನೆ. ನಮಸ್ಕಾರ. ಚಾರ್ಲಿ, ಮಗಳನ್ನ ಬಹಳ ಮುದ್ದಾಗಿ ಬೆಳೆಸಿದೀಯ. ಸಾಯಂಕಾಲ ನಮ್ಮ ಮನೆಗೆ ಕರ್ಕೊಂಡ್ ಬಾ, ನಮ್ಮ ಉಡುಗೊರೆ ಕೊಟ್ಟು ಕಳಿಸ್ತೀನಿ. ಮಗಳ ಮದರಂಗಿ ಹಾದಿ ಮೇಲೆ ಹಿಂಗ್ ದಡ್ಡಾಡ್ತೆ ಸಿಂಗಲ್ ಆಗಿ ನಿಂದ್ರಬಾರ್ದು. ನಿಂದ್ರಬಾರ್ದ ತಿಂಡಿ ನಂದ ಎಚ್ಚರದಕ್ಕೆ ನಾನು ನಿಂತಿದ್ ನೋಡೆ. ನಿನ್ನವನ ದಾರಿ ಮೇಲೆ ನಾನಾಗ್ಲಿ ನಿಂತಿಲ್ಲ. ನಿಮ್ಮ ಸಾವುಕಾರ ತನ್ನ ತಿಂಡಿ ತಿರ್ಸೋಕ್ ರೆಡಿಯಾಗಿ ನನ್ನ ಸ್ಟಾಪ್ ಮಾಡಿದ್ದಿಲ್ಲ. ಏ ದಡ್ಡಾರ್ಗೆ ಹಂಗೆಲ್ಲ ಮಾತಾಡಬಾರ್ದು. ಅವ್ರ ಶ್ರೀಮಂತರ ನಕ್ಲಿಲಿ ಏನೇನ ಅಂದಿರ್ಬೋದು. ಶ್ರೀಮಂತಿದ್ರ ಅವನು ಪೂರ್ತಿ ಇರ್ಬೇಕವ. ನಮಗೇನು ನಿನಗೇನು ಗೊತ್ತಿಲ್ಲ. ನಿಮ್ಮ ಮನಿ ಬಾ ಎಲ್ಲ ಹೇಳ್ತೀನಿ ನನಗ. ಎಲೆ ಕಾಮಸೂರ ನನ್ನ ಮಗನ, ನನ್ನ ಮನೆ ಜಗಲಿ ಕೈ ಹಾಕಿದಿ ಅಂದ ಮೇಲೆ ಇನ್ನು ಮುಂದೆ ನೋಡ ಈ ಸೋತ್ರದರನ ಕೈ ಚಳಕ. ಚಾರ್ಲಿ, ಏನು ವಿಚಾರ ಮಾಡ್ತಿರುವೆ? ನನ್ನ ಮೇಲೆ ನಂಬಿಕೆ ಇಲ್ವೇ ನಿನಗೆ? ನಂಬಿಕೆ 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 ದನಿ ನಿಮ್ಮ ನಮ್ಮದ ಮತ್ತಾರ ನಮ್ಮನವ್ರಿ ಹೊತ್ತೊಡಗಿ ತಪ್ಪು ತಿಳ್ಕೊಂಡ್ರಿ. ನೀವೇನು ಮನಸ್ಸು ಕಚ್ಕೋಬೇಡ್ರಿ. ಏಯ್, ಹಾಗೇನಿಲ್ಲ. ಆದ್ರೂ ಚಾರ್ಲಿಯ ಮಗಳ ಚಿತ್ರಪಟ ನನ್ನ ಚಿತ್ತವನ್ನೇ ಚಿತ್ರ ಮಾಡಿದೆ. ಆದಷ್ಟು ಬೇಗ ಆ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರ ನಾನು ಆಗ್ಲೇಬೇಕು. ಸೊಕ್ಕ ಬಂದ ಕೋಣಿಗೆ ಯಾವಾಗ ಹೆಂಗ ಕಡ್ಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕೋಣಿಗೆ ಸುಣ್ಣದ ನೀರು ಹೇಗೆ ಕುಡಿಸ್ತೀನಿ ಅಂತ ನೋಡಿ. ಸೌಕರ್ಯ, ನೀವು ಹಾವಿನ ಬಾಲ ಮುಟ್ಟೇರಿ, ಆದ್ರ ಹಾವಿನ ಹೆಡೆ ಮುರಿದಿಲ್ರಿ. ಅವಾಗ ಕಾರಸ್ಥಾನದ ಕಾರ್ಯ ಅಂತ್ಯ ಆಗ್ತೈತ್ರಿ. ಅಂತ್ಯ ಆಗ್ತೈತಿ ಅಂದ್ರ ನಿನ್ನ ಮಾತಿನ ಅರ್ಥ ನೀವು ಆ ರಾಮನಿಗೆ ಕೊಟ್ಟ ಶಿಕ್ಷೆ ಘಟಸರ್ಪದ ಬಾಲ ಮುಟ್ಟಿದಂಗ ಆಗೈತ್ರಿ. ಆದ್ರ ಅವರ ತಮ್ಮನ ಹುಲಿಯಾನ ಸೊಕ್ಕಡಿಗೆ ಸಕ ಘಟಸರ್ಪದ ಘಟ್ಟ ಹರಿದಂಗ ಆಗ್ಬೇಕ್ರಿ. ಘಟ್ಟ ಹರಿದಂಗ ಆಗ್ಬೇಕ. ಚಾರ್ಲಿ, ಅದಕ್ಕೂ ಸದ್ಯದಲ್ಲೇ ಟೈಮ್ ಫಿಕ್ಸ್ ಮಾಡಿದ್ದೇನೆ. ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕ, ನಾಟಕಕ್ಕೆ ಒಬ್ಬನೇ ಖಳನಾಯಕ. ಆ ಖಳನಾಯಕ ನಾನೇ ಇರುವಾಗ ನಾ ಬರೆದ ಕತೆಗೆ ಸದ್ಯದಲ್ಲೇ ಅಂತ್ಯ ಹಾಡಿ ಆ ಹುಲಿಯನ ಬಾಳಿಗೆ ನಾಂದಿ ಹಾಡದಿದ್ರೆ ವಜ್ರ ವೈಡೂರ್ಯದೊಂದಿಗೆ ಹೊಳೆಯುವ ವಜ್ರಕಾಂತನೇ ಅಲ್ಲ. ಯಪ್ಪೋ ಸೌಕರ್ರಿ, ಆ ಹುಲಿಯ ಇತ್ತ ಕಡೆಗೆ ಬರಕತ್ತಾನ್ರಿ. ಯಾಕೋ ನನಗೆ ಹೆದರಿಕಾಗೈತಿ. ಇಲ್ಲಿಂದ ಹೋಗೋಣ ನಡ್ರಿ. ಏ ಚಾರ್ಲಿ, ವೈರಿಗೆ ಹೆದರಿ ಓಡಿ ಹೋಗುವ ಜಾಯಮಾನ ನನ್ನ ಲೈಫಿನಲ್ಲೇ ಇಲ್ಲ. ಚಾರ್ಲಿ, ಏಯ್ ಬಾಯಿ ಮುಚ್ಚಲೆ ನಾಮಾರ್ಥ. ಈ ದೇಹದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ರಕ್ತ ಹರಿಯುತ್ತಿದೆ. ಹಾಗಾದ್ರೆ ಎಲ್ಲಿ ಹೋಯಿತು ನಿಮ್ಮ ರೈತ ಸಂಘ? ನಿಮ್ಮ ರೈತ ಸಂಘದ ಅಧ್ಯಕ್ಷ ನರಕಿತ್ತ ನಾಯಿಯ ಪಾಡಾಯಿತು ನಿಮ್ಮ ರೈತ ಸಂಘದ ಪರಿಸ್ಥಿತಿ. ಏಯ್ ಬಾಯಿ ಮುಚ್ಚಲೆ. ರೈತರೇ ನನ್ನ ದೇವರು, ರೈತ ಸಂಘವೇ ನನ್ನ ದೇವಾಲಯ. ಆ ದೇವರ ಬಗ್ಗೆ ಹೀಯಾಳಿಸಿ ಮಾತನಾಡಿದರೆ ಕತ್ತರಿಸುವೆ ನಿನ್ನ ಕತ್ತನ್ನು. ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳೆ ತೊಟ್ಟ ಹೆಂಗಸರಲ್ಲೇ ಮಗನ. ಲೇ ಸೂರ್ಯ, ನಿನಗೆ 1 ವಾರ ಟೈಮ್ ಕೊಡ್ತೀನಿ. ನೀನಾಗಿ ನೀನೇ
ರೈತ ಸಂಘದ ಅಧ್ಯಕ್ಷ ವಜ್ರಕಾಂತನೆಂದು ಘೋಷಿಸಿದರೆ ಸರಿ. ಇಲ್ಲದಿದ್ದರೆ ಎದುರಾದವರ ಹೆಣದ ರಾಶಿಯ ಮೇಲೆ ಏರಿ ನನ್ನ ಅಧ್ಯಕ್ಷ ಸ್ಥಾನ ಪಡೆಯಬೇಕಾಗುತ್ತದೆ. ಹೆಣದ ಮೇಲೆ ನೀನು ಏರುವೆಯೋ ಇಲ್ಲ ಬಲಿ ಕೊಡುವ ಕುರಿಯಾಗುವೆಯೋ ನಾನು ನೋಡೇ ಬಿಡುತ್ತೇನೆ. ಈ 12 ಬಾರಿನ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಬಿಡ್ತೀನಿಲ್ಲ ಮಗನ. ಏಯ್ 12 ಬಾರಿನ ಬಂದೂಕು ತೋರಿಸಿದರೆ ಓಡಿ ಹೋಗುತ್ತೇನೆ ಎಂದು ತಿಳಿದರೆ ಅದು ನಿನ್ನ ಮೂರ್ಖತನ. ಆ ನಿನ್ನ 12 ಬಾರಿನ ಬಂದೂಕು ನನ್ನ ಎದೆ ತಾಗಿದರು ಈ ಪರಶುರಾಮನ ಪಾಶುಪಶಾಸ್ತ್ರದಿಂದ ನಿನ್ನ ರುಂಡ ಕತ್ತರಿಸುತ್ತೇನೆ. ನೋಡು, ತಾಯಿಗೋಸ್ಕರ ಆ ದೇವಾಸುರ ಚಕ್ರಾಸುರರನ್ನು ಸಂಹಾರ ಮಾಡಿದ ಆ ಶನಿಯೇ ಅಡ್ಡ ಬಂದರು ನಿನ್ನನ್ನು ಬಿಡುವುದಿಲ್ಲ. ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಗಾಲು ಹಾಕಿ ನಿನ್ನನ್ನು ಉದ್ದುದ್ದಲಾಗಿ ಕತ್ತರಿಸಿ ನಮ್ಮೂರಿನ ಅಗಸಿ ಬಾಗಿಲಿಗೆ ಹಾಕಲಿಲ್ಲ ಅಂದ್ರೆ ಕಾಡು ಹುಲಿಗಳ ಜೊತೆ ಕಾದಾಡುವ ಹುಲಿಯನೇ ಅಲ್ಲ. ಬರ್ತೀನಿ. ಸಾವ್ಕಾರ್ರಿ, ಆ ಹುಲಿಯನ ಮಾತು ಕೇಳಿದಾಗಿಂದ್ರ ಹಿಂದಿನಿಂದ ನಿಮ್ಮ ಆಟ ಮುಗ್ದಂಗ ಅನಿಸ್ತೈತ್ರಿ, ಮುಗ್ದಂಗ ಅನಿಸ್ತೈತಿ. ಲೇ ಮುಟ್ಟಾಳ, ಕವಿ ಬರೆದ ಕತೆ ಇನ್ನೂ ಮುಗಿದಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಚಾರ್ಲಿ, ಇಂಥ ಜುಜುಬಿ ಬಡ ಬಿಕಾರಿಗಳು ನನ್ನ ಜೀವನದ ಡೈರಿಯಲ್ಲಿ ಅದೆಷ್ಟೋ ಜನ ಲಾಂಗ್ ಹಿಡಿದು ಲಗ ಹೊಡೆದು ಹೋಗಿದ್ದಾರೋ ಏನೋ. ಅಂಥದ್ರಲ್ಲಿ ಇವನ್ಯಾವ ಲೆಕ್ಕ? ಚಾರ್ಲಿ, ಇನ್ನು ಮುಂದೆ ನೋಡುವೆಯಂತೆ ಈ ವಜ್ರಕಾಂತನ ದರ್ಬಾರ್. ಅಲ್ರಿ, ನಾ ಬೇಡ ಬೇಡ ಬರೀ ಕಡ್ಡಿ ಹೊರದು ಕೈಯಾಗ ಕೊಟ್ಟಂಗ ಹೇಳ್ರಿ. ಎದುರಾಗಿ ಬರೋ ಕಾಣಿಗೆ ಕಾಯ್ತಿರಿ ಅಂದ್ಮೇಲೆ ನಿಮಗೆ ನಾ ಏನ್ ಹೇಳ್ಬೇಕ್ರಿ ಸಾವ್ಕಾರ, ಏನ್ ಹೇಳ್ಬೇಕ? ಚಾರ್ಲಿ, ಇನ್ನು ಮುಂದೆ ಇವನನ್ನು ಬಹಳ ದಿನ ಬದುಕಲು ಬಿಡಬಾರದು. ಬಹು ಬೇಗನೆ ರೌಡಿ ಚಾಣಕ್ಷನನ್ನು ಕರೆಯಿಸಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಬೇಕು ಆ ಸೊಕ್ಕಿದ ದೇಹವನ್ನು. ಅದನ್ನು ನೋಡಿ ನಾವು ಕೆಕ್ಕರಿಸಿ ನಗಬೇಕು. ಈ ಊರಿನ ಜನ ನರಳಿ ನರಳಿ ಸಾಯ್ಬೇಕು. ಅಂತೂ ಇಂದು ಕೋಣಿಗೆ ಕುಡಿಸಿದ ಸುಣ್ಣದ ನೀರು ಹುಸಿ ಹೋಯ್ತು. ವಜ್ರ, ನಿನ್ನ ತಾಯಿ ಹೊಟ್ಟಿ ತನಗೈತೋ ಮಗನ ಉಳ್ಕೊಂಡಿ. ನಿನ್ನ ಮುಂದೆ ನೋಡ ನಿನ್ನ ಮಾರಿ ಹಬ್ಬ. ಶ್ರೀ ಗಜಾನನ, ಪ್ರತಿನಿತ್ಯ ನಿನ್ನ ಸೇವೆ ಮಾಡುತ್ತಿರುವ ಈ ರೈತನ ಮೇಲೆ ನಿನಗೆ ಕರುಣೆ ಇಲ್ಲವೇನಪ್ಪ? ಕರುಣೆವಿಲ್ಲವೇ? ಪ್ರತಿದಿನ ಈ ಭೂತಾಯಿಯ ಮಡಿಲಿನಲ್ಲಿ ದುಡಿದು ಸಕಲ ಜೀವರಾಶಿಗಳಿಗೂ ಅನ್ನ ಹಾಕುವ ಈ ರೈತನಿಗೆ ಯಾಕೆ ಈ ಶಿಕ್ಷೆ? ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಈ ಭೂತಾಯಿಯತ್ತ ಕೈ ಮಾಡಿ ಬೀಜ ಹಾಕುತ್ತಿರುವ ನನ್ನ ಕೈ ಇಂದು ಬೇರೊಬ್ಬರ ಹತ್ತಿರ ಸಹಾಯ ಕೇಳುವಂತಾಯ್ತಲ್ಲ. ಈ ಸಮಾಜದಲ್ಲಿ ನ್ಯಾಯ, ನೀತಿ, ಧರ್ಮದಿಂದ ಬದುಕುತ್ತಿರುವವರಿಗೆ ಯಾಕೆ ಇಷ್ಟೊಂದು ತೊಂದರೆ? ಹೇಳು ದೇವ, ಹೇಳು. ಲೈಫ್ ಪಾರ್ಟ್ನರ್ನ ಡಿಸೈಡ್ ಮಾಡಬೇಕು ಅಂತ. ಹೀಗೆ ಮುಂದುವರೆದರೆ ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಇಲ್ಲ, ರೈತರಿಗೆ ರೈತರೇ ನೆರವಾಗಬೇಕು. ಮೋಸ, ವಂಚನೆ, ದಬ್ಬಾಳಿಕೆಯಿಂದ ಮೆರೆಯುತ್ತಿರುವ ದುಷ್ಟ ವಜ್ರಕಾಂತನಂತವರನ್ನು ಸದೆ ಬಡಿಯಲೇಬೇಕು. ಯಾಕೋ ಸಂಕಟ ಆಗ್ತಾ ಇದೆ. ಇಲ್ಲೇ ಸ್ವಲ್ಪ ಕೂತ್ಕೊಂಡು ನಂತರ ಹೋದ್ರಾಯ್ತು. ಪಾಪ ಯಾರ್ಯಾರು ನಡು ರಸ್ತೆಯಲ್ಲಿ ನೋಡ್ತಾ ಬಿದ್ದಿದಾರಲ್ಲ. ಯಾರಪ್ಪ ನೀನು? ಏನಾಗಿದೆ ನನಗೆ? ಬಾಯಾರಿಕೆ ಆಗಿದೆ, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀರಪ್ಪ? ರಾಮಣ್ಣನವ್ರೆ, ನೀವು ಏನಾಗಿದೆ? ನಮಗೆ
ನೀರು ಬೇಕಾಗಿತ್ತು. ಏ ಪಿಸಿ, ರಾಮಣ್ಣನವ್ರೆ ಏನಾಗಿದೆ ನಮಗೆ? ಈ ಸಿಟಿಗೆ ಯಾವಾಗ ಬಂದ್ರಿ? ನನಗಾದ ಘಟನೆಯನ್ನು ಸೂಕ್ತ ಸಮಯ ಸಂದರ್ಭ ಬರೋವರೆಗೂ ಯಾರ ಮುಂದೆನೆ ಹೇಳ್ಬಾರ್ದು. ಏನೋ ಮುಚ್ಚಿರುವಂತೆ ಕಾಣುತ್ತಿದ್ದಿಲ್ಲ ರಾಮಣ್ಣನವರೇ, ಅದೇನಂತೂ ಹೇಳಿ. ನಿಮ್ಮ ಆತ್ಮ ಇನ್ಸ್ಪೆಕ್ಟರ್ ಜಗನ್ನಾಥ್ ಇದ್ದೇನೆ. ಗೊತ್ತಾಯ್ತು ಸಾಹೇಬ್ರ, ಗೊತ್ತಾಯ್ತು. ಏನಾಗಿದೆ ನಿಮಗೆ? ಈ ಸಿಟಿಗೆ ಯಾವಾಗ ಬಂದ್ರಿ? ಹೇಗೆ ಬಂದೆ, ಯಾವಾಗ ಬಂದೆ, ನನಗ ಒಂದು ಗೊತ್ತಿಲ್ರಿ ಸಾಹೇಬ್ರ, ಒಂದು ಗೊತ್ತಿಲ್ಲ. ನಿಮ್ಮ ಕಾಲಿಗೆ ಏನಾಗಿದೆ ರಾಮಣ್ಣನವರೇ? ಅದ ಕಾರು ಅಪಘಾತದಲ್ಲಿ ನನ್ನ ಕಾಲು ಕಳೆದುಕೊಂಡೇನ್ರಿ ಸಾಹೇಬ್ರ. ಏನೋ ಮುಚ್ಚಿರುವಂತೆ ಕಾಣುತ್ತಿದೆ, ಸಂಕೋಚವಿಲ್ಲದೆ ಹೇಳಿ, ಅದಕ್ಕೆ ನ್ಯಾಯ ಒದಗಿಸುತ್ತೇನೆ. ಸಾಹೇಬ್ರ, ನಿಮ್ಮ ಮುಂದೆ ಹೇಳಲು ನನಗೇಕೆ ಸಂಕೋಚ? ನನ್ನ ತಮ್ಮ ಇದ್ದಂಗಿದ್ದೀರಿ ಸಾಹೇಬ್ರ. ನನಗ ದಯವಿಟ್ಟು ಒಂದು ಸಣ್ಣ ಸಹಾಯ ಮಾಡ್ರಿ, ನಿಮ್ಗ ತುಂಬಾ ಉಪಕಾರ ಆಗುತ್ತ. ದಯಮಾಡಿ ಅಳಬೇಡಿ, ಅದೇನಂತ ಹೇಳಿ. ಅಸಹಕರಿಗೆ ಸಹಾಯ ಮಾಡೋದಕ್ಕೆ ನಾನಿರುವುದು. ಸಾಹೇಬ್ರ, ನಾ ಈಗ ಎಲ್ಲಿದ್ದೀನಿ, ನಮ್ಮೂರು ಎಲ್ಲೈತಿ, ನನಗ ಯಾವುದೂ ಒಂದು ಗೊತ್ತಿಲ್ರಿ. ನನ್ನನ್ನ ನಮ್ಮೂರ್ ತನಕ ಬಿಟ್ಟು ಬಿಡ್ರಿ, ನಿಮ್ಗ ತುಂಬಾ ಉಪಕಾರ ಆಗ್ತೈತ್ರಿ ಸಾಹೇಬ್ರ. ನಮ್ಮೂರಿನ ರೈತರನ್ನ ಮತ್ತು ನನ್ನ ತಮ್ಮನ್ನ ನೋಡ್ಬೇಕಂತ ಈ ಜೀವ ವಿಲವಿಲ ಅಂತ ಒದ್ದಾಡಕತ್ತೈತಿ. ನಾ ಸತ್ರು ನಮ್ಮೂರಾಗ ಸಾಯ್ಬೇಕಂತ ಆಸೆ ಐತಿ ಸಾಹೇಬ್ರ. ದಯವಿಟ್ಟು ಇಲ್ಲ ಅನ್ಬೇಡ್ರಿ. ಈ ಸೀಟ್ಯಾಗ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು, ಯಾವುದೂ ಒಂದು ಗೊತ್ತಿಲ್ರಿ ನನಗ. ನನ್ನ ತಮ್ಮನ ಸಮಾನ ಅದೀರ್ರಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಎಂತ ಕೆಲಸ ಮಾಡ್ತೀರಿ ರಮಣವ್ರಿ? ನಿಮ್ಮ ನ್ಯಾಯ ನೀತಿ ನಿಷ್ಠೆ ಸಹಾಯ ಉಪಕಾರ ಪಡೆದ ನಿಮ್ಮೂರು ಮತ್ತು ಸುತ್ತೂರಿನ ಜನ ತಮ್ಮ ತಮ್ಮ ಪಣಿಯಲ್ಲಿ ನಿಮ್ಮ ಫೋಟೋ ಇಟ್ಟು ಪೂಜಿಸುತ್ತಾರೆ. ಅಂತಾದರಲ್ಲಿ ಈ ರೀತಿ ನೀವು ನನ್ನ ಕಾಲಿಗೆ ಬೀಳುವುದು ಸರಿಯಲ್ಲ. ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ, ಮರಳಿ ಹೊರಟಿರುವಾಗ ಸರಿಯಾದ ಸಮಯಕ್ಕೆ ಭೇಟಿಯಾದ್ರಿ. ಬನ್ನಿ ಹೋಗೋಣ. ಸಾಹೇಬ್ರ, ನನಗೆ ನೀವ ದೇವ್ರ ಸಿಕ್ಕಂಗ್ ಸಿಕ್ಕ್ರಿ ನೋಡ್ರಿ. ಪಿಸಿ, ಇವರನ್ನು ಕರೆದುಕೊಂಡು ಬನ್ನಿ. ದಯವಿಟ್ಟು ನನ್ನ ಮೂರ್ ತನಕ ನಾನು ಬಿಟ್ಬಿಡ್ರಿ.